ಗಮನ ಮೋಹನ ಸ್ವಾಮಿ ಬಾಬಿ ಗಮನ ಮೋಹನ ಬಾಬಿ ಗಮನ ಮೋಹನ ಗಮನ ಮೋಹನ ಸ್ವಾಮಿ ಬಾಬಿ ಗಮನ ಮೋಹನ ಬಾಬಿ ಗಮನ ಸ್ವಾಮಿ ಬಾಬಿಗ ಸ್ವಾಮಿ ಬಾಬಿಗ ಮನ ಮೋಹನ ಸ್ವಾಮಿ ಬಾರಲಿ ಬಾಮಿನಿ ರುಕ್ಮಿಣಿ ನಿನ್ನ ಪ್ರೇಮದ ಕರೆಯು ಕೇಳಿಸಿತು, ಹೃದಯವು ನಿನ್ನಲೆ ಧಾವಿಸಿತು. ರುಕ್ಮಿಣಿ ಬಾರಲಿ ಬಾಮಿನಿ ರುಕ್ಮಿಣಿ ನಿನ್ನ ಪ್ರೇಮದ ಕರೆಯು ಕೇಳಿಸಿತು, ಹೃದಯವು ನಿನ್ನಲೆ ಧಾವಿಸಿತು. ರುಕ್ಮಿಣಿ ನುಡಿಸಿದ ಕೊಳ್ಳಲು ವಿರಹದ ಗೀತೆಯ. ರುಕ್ಮಿಣಿ ನುಡಿಸಿದ ಕೊಳ್ಳಲು ವಿರಹದ ಗೀತೆಯ ನುಡಿಸಿದ ಕೊಳ್ಳಲು ವಿರಹದ ಗೀತೆಯ ನುಡಿಸಿದ ಕೊಳ್ಳಲು ವಿರಹದ ಗೀತೆಯ ಪಲ್ಲವಿಯಂತಿರೆ ಆಡಿರಲು ಆಡಿರಲು. ರುಕ್ಮಿಣಿ ಪಲ್ಲವಿಯಂತಿರೆ ಆಡಿರಲು ಆಡಿರಲು. ಬಾರಲಿ ಬಾಮಿನಿ ರುಕ್ಮಿಣಿ ನಿನ್ನ ಪ್ರೇಮದ ಕರೆಯು ಕೇಳಿಸಿತು, ಹೃದಯವು ನಿನ್ನಲೆ ಧಾವಿಸಿತು. ರುಕ್ಮಿಣಿ
ವಿಕಸಿತ ಸುಮದ ಸುಮಕೋಮಲೆ ನೀನು. ರುಕ್ಮಿಣಿ ವಿಕಸಿತ ಸುಮದ ಸುಮಕೋಮಲೆ ನೀನು. ವಿಕಸಿತ ಸುಮದ ಸುಮಕೋಮಲೆ ನೀನು. ಪಲ್ಲವಿಯಂತಿರೆ ಆಡಿರಲು ಭಾರತ ಸಮರ. ರುಕ್ಮಿಣಿ ರುಕ್ಮಿಣಿ ಭಾರತ ಸಮರ ಒದಗಿ ಬಂದಿಹುದೀಗ. ರುಕ್ಮಿಣಿ ಭಾರತ ಸಮರ ಒದಗಿ ಬಂದಿಹುದೀಗ. ರುಕ್ಮಿಣಿ ಭಾರತ ಸಮರ ಒದಗಿ ಬಂದಿಹುದೀಗ. ಧರ್ಮ ರಕ್ಷಣೆಗಾಗಿ ಧಾವಿಸಿ ಬಂದೆನು. ಧರ್ಮ ರಕ್ಷಣೆಗಾಗಿ ಧಾವಿಸಿ ಬಂದೆನು. ಬಾರನಿ ಪಾಮಿನಿ ರುಕ್ಮಿಣಿ ನಿನ್ನ ಪ್ರೇಮದ ಕರೆಯೂ ಕೇಳಿಸದೆ ಹೃದಯವು ನಿನ್ನಲೆ ಧಾವಿಸಿತೋ. ಸ್ವಾಮಿ, ರುಕ್ಮಿಣಿ ಯುದ್ಧವು ನಿಶ್ಚಯವಾಯಿತು. ನಾನು ಮೊದಲೇ ಹೇಳಲಿಲ್ಲವೇ ಯುದ್ಧವೆಂದರೆ ನಿಮ್ಮ ಹೃದಯವು ನಲಿಯುವುದೆಂದು? ರುಕ್ಮಿಣಿ ಉಪಾಯವಿಲ್ಲ ರುಕ್ಮಿಣಿ, ಯುದ್ಧವೆಂದು ಅವಶ್ಯಕ. ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಈವರೆಗೂ ಎಲ್ಲಿಯೂ ನಡೆದ ಅಚಿಂತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಣಿ ಸೈನ್ಯದಳ, ಅದರಲ್ಲಿ ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದವರು. ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಣಿ ಸೈನ್ಯದಳ. ರುಕ್ಮಿಣಿ, ಈ ಯುದ್ಧ ಮುಗಿದ ಮೇಲೆ ಈ ಮಾನವ ರಾಶಿಯಲ್ಲಿ ಅದೆಷ್ಟು ಜನ ಜೀವಂತರಾಗಿ ಉಳಿಯುವರೋ ನಾನು ಬೇರೆ ಕಾಣೆ. ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ಸ್ವಾಮಿ, ರುಕ್ಮಿಣಿ. ಮಾನವ ಲೋಕವನ್ನು ಪ್ರಳಯಾವರ್ತದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗೊಳ್ಳಲಿಕ್ಕೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿದೆಯವಾ? ರುಕ್ಮಿಣಿ, ಶಾಂತಿಯಿಂದ ಸೃಷ್ಟಿ ವಿಕಾಸವಾಗಲು ಪ್ರಯತ್ನಿಸಿ. ಪುರಾತನದ ಅಳಿವೆ, ನೂತನದ ಆವಿಷ್ಕಾರ. ಯುದ್ಧವೆಂದು ಅವಶ್ಯಕ. ಆದರೆ ನಾನು ಆ ಯುದ್ಧದಲ್ಲಿ ಒಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರಗೀತೆಯು ಮಾನವನಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಲುಷವನ್ನು ತೊಳೆಯುವನು. ಕುರುಕ್ಷೇತ್ರದ ಧೂಳಿಯ ಒಂದೊಂದು ಕಣವನ್ನು ರಕ್ತರಸದಿಂದ ತೋಯಿಸಿ ವೀರದರ್ಪದಿಂದ ಸುಸಜ್ಜಿತವಾಗಿ ಮಾಡಿ ಒಂದು ಪುಣ್ಯ ಬೀಜವನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ರಾಜನೀತಿ, ಧರ್ಮ ಮುಂತಾದ ಫಲಪುಷ್ಪಗಳನ್ನು ಈ ಜಗತ್ತಿಗೆ ಕೊಡುವುದು ಪ್ರೇಯಸಿ. ಸ್ವಾಮಿ, ರುಕ್ಮಿಣಿ ನಮವಿಂದು ವಿಫಲವಾಯಿತೆ. ನಮವಿಂದು ವಿಫಲವಾಯಿತೆ. ಸಮರದಿಂದ ಪ್ರಾಣ ಸರ್ವಹಾರಿಣಿ ಕಾಂತ ಸರ್ವಹಾರಿಣಿ ಕಾಂತ ಸರ್ವಹಾರಿಣಿ ಕಾಂತ ಸರ್ವಹಾರಿಣಿ. ಸಮಾಧಾನ ಭೇದವೆಲ್ಲ ಕೋಮಲಾಂಗಿ ವಿಫಲವಾಯ್ತ. ರುಕ್ಮಿಣಿ ಸಮಾಧಾನ ಭೇದವೆಲ್ಲ ಕೋಮಲಾಂಗಿ ವಿಫಲವಾಯ್ತ. ಸಮರದಂಡವಿಂದು ಧರಣಿ ಪಪ್ಪ ಆರಿಣಿ ಕಾಂತೆ ಪಪ್ಪ ಆರಿಣಿ ಕಾಂತೆ ಪಪ್ಪ ಆರಿಣಿ ಕಾಂತೆ ಪಪ್ಪ ಆರಿಣಿ. ತಾವು ದೈವಯಾನಿದಾತ ಪವನಾತ್ಮ ಭಕ್ತಾದೀನ. ಸ್ವಾಮಿ, ತಾವು ದೈವಯಾನಿದಾತ ಪವನಾತ್ಮ
ರುಕ್ಮಿಣಿ, ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮಯುದ್ಧವಿಂದೊದಗಿ. ರುಕ್ಮಿಣಿ, ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮಯುದ್ಧವಿಂದೊದಗಿ ಕರ್ಮಭೂಮಿ ಭಾರತವು ಧನ್ಯ ಮಾಡುವುದೇ ದೇವಿ, ಧನ್ಯ ಮಾಡುವುದೇ ದೇವಿ, ಧನ್ಯ ಮಾಡುವುದೇ ದೇವಿ, ಧನ್ಯ ಮಾಡುವುದೇ. ಭಯವಿದೇಕೆ ಶಾಂತೆ ಕಾಂತೆ ಪ್ರೇಮ ಪೂಜಿತೆ ಕಾಂತೆ, ಪ್ರೇಮ ಪೂಜಿತೆ ಕಾಂತೆ, ಪ್ರೇಮ ಪೂಜಿತೆ, ಪ್ರೇಮ ಪೂಜಿತೆ, ಪ್ರೇಮ ಪೂಜಿತೆ. ನಿಮ್ಮ ಸ್ಪರ್ಶವು ಮೃತ ಸಂಜೀವಿನಿ ಐತಿ. ಕೇವಲ ದೃಷ್ಟಿ ಮಾತ್ರದಿಂದಲೇ ಈ ಜಡಿ ಜಗತ್ತನ್ನು ಜೀವಂತವಾಗಿ ಮಾಡಲು ಬಂದಿದೆವು. ಹಾದರಳು ಇದು ಈ ರಕ್ತಪಾತದ ಅವಶ್ಯಕತೆ ಆದರೂ ಏತಕ್ಕೆ ಸ್ವಾಮಿ? ಕಾಳಸರ್ಪ ಕಚ್ಚಿದವರನ್ನು ಮೃತ್ಯುಮುಖದಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವವನ್ನು ಛೇದಿಸದ ಹೊರತಾಗಿ ಮತ್ತಾ ಉಪಾಯ ಇಲ್ಲ ಪ್ರಿಯತಮಿ. ಹಾರಿಯ ವರ್ತಕ್ಕೀಗ ಇಂತಹ ಅವಸ್ಥೆ ಉಂಟಾಗಿದೆ. ಅಭಿಮಾನ ಸುರೆಯಿಂದ ಪ್ರಮುಕ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತ ದಿಕ್ಕು ವೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ಅದನ್ನು ರಕ್ತಕ್ಷಯದಿಂದ ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆಯಾಗುವುದಿಲ್ಲ ಪ್ರೇಯಸಿ. ಸ್ವಾಮಿ, ಇಷ್ಟೊಂದು ಜನರ ಮರಣದಿಂದ ಧರ್ಮವು ಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ಶತಾಧಿಕ ಧಿಕ್ಕಾರರು. ಇನ್ನೊಂದು ಸಾರಿ ಪ್ರಯತ್ನಿಸಬಾರದೆ ಶಾಂತಿ ಸಂಧಾನ. ರುಕ್ಮಿಣಿ, ನಿನ್ನ ಮಾತಿನಂತೆ ಶಾಂತಿಗಾಗಿ ಪ್ರಯತ್ನಿಸಲು ನಾನು ಈ ದಿನವೇ ಹಸ್ತಿನಾವತಿಗೆ ಹೊರಡುವೆನು. ಆದರೆ ನನ್ನ ಈ ಕೊನೆಯ ಪ್ರಯತ್ನವೂ ಸಹ ವಿಫಲವಾಗಬಹುದೋ ಏನೋ. ಪ್ರಯತ್ನಿಸಿ ನೋಡಿ, ಖಂಡಿತವಾಗಿಯೂ ಸಫಲವಾಗುವುದು. ಕುಸುಮನ ಏನ ಲೀಲಾ ಪ್ರಿಯ ರುಕ್ಮಿಣಿ ಲೋಲಾ, ಕುಸುಮನ ಏನ ಲೀಲಾ, ಕುಸುಮನ ಏನ ಲೀಲಾ ಪ್ರಿಯ ರುಕ್ಮಿಣಿ ಲೋಲಾ, ಕುಸುಮನ ಏನ ಲೀಲಾ. ನಸುನಗೆ ಮನ ಕಾನಂದದ ಫಲ, ನಸುನಗೆ ಮನ ಕಾನಂದದ ಫಲ. ದಾಸಪಾಲ ಶೇಷ ಶಯನ ನಿರ್ಮಲ ಭಾವಿಯ ಧರ್ಮದ ಮೂಲ. ನಿರ್ಮಲ ಭಾವಿ ಧರ್ಮದ ಮೂಲ. ಕುಸುಮನ ಏನ ಲೀಲಾ ಪ್ರಿಯ ರುಕ್ಮಿಣಿ ಲೋಲಾ, ಕುಸುಮನ ಏನ ಲೀಲಾ. ನಯನ ಮನೋಹರಿಯೇ ಪ್ರಿಯ ಸುಂದರವದನಿ, ನಯನ ಮನೋಹರಿಯೇ. ರುಕ್ಮಿಣಿ, ನಯನ ಮನೋಹರಿಯೇ ಪ್ರಿಯ ಸುಂದರವದನಿ, ನಯನ ಮನೋಹರಿಯೇ. ಮಂದರ ಗಿರಿಧರ ನರಸಿ ದಯಾಮಯೇ. ರುಕ್ಮಿಣಿ, ಮಂದರ ಗಿರಿಧರ ನರಸಿ ದಯಾಮಯ. ಸಿಂಧು ತಿಲಕ ಶ್ರೀ ಕಮಲಮುಖಿಯೇ ಸುಂದರಿಯೇ ಆನಂದದ ಸಿರಿಯೇ. ಸಿಂಧು ತಿಲಕ ಶ್ರೀ ಕಮಲಮುಖಿಯೇ ಸುಂದರಿಯೇ ಆನಂದದ ಸಿರಿಯೇ. ನಯನ ಮನೋಹರಿಯೇ ಪ್ರಿಯ ಸುಂದರವದನಿ, ನಯನ ಮನೋಹರಿಯೇ. ಧರ್ಮದ
ಸ್ವಾಮಿ ವಸುದೆ ಇಡುವುದೇ ತಾಮಸಗೈಯದು ಮಾಮಿದಿಗೆ ಸ್ವಾಮಿ ವಸುದೆ ಇಡುವುದೇ ತಾಮಸಗೈಯದೆ ಬಾಮಿನಿಗೆ ಇರುವುದು ಸ್ವಾಮಿ ವಸುದೆ ಇಡುವುದೇ ಕುಸುಮನ ಏನ ಲೀಲಾ ಶ್ರೀ ರುಕ್ಮಿಣಿ ಲೋಲ ಕುಸುಮನ ಏನ ಲೀಲಾ ಸ್ವಾಮಿ ಗಂಧ ಪರಿಮಳವ ಧರಿಸಿ ಮಂದಾಸದಿಂದೆನ್ನವರಿಸಿ ಗಂಧ ಪರಿಮಳವ ಧರಿಸಿ ಮಂದಾಸದಿಂದೆನ್ನವರಿಸಿ ಮನ ಮಂದಿರದೊಳು ನೆಲೆಸಿ ಆ ಆ ಆ ಆ ಓ ಓ ಓ ಓ ಮನ ಮಂದಿರದೊಳು ನೆಲೆಸಿ ಪ್ರಣಯಾನಂದದ ತೆನೆರಸ ಬೀರುವ ರುಕ್ಮಿಣಿ ಪ್ರಣಯಾನಂದದ ತೆನೆರಸ ಬೀರುವ ಚೆಲುವಿನ ತಾರೆಯ ಒಲವನ್ನು ತೋರುವೆ ನೀನಗೋ ನೀಲಾಂಬರಿ ಚೆಲುವಿನ ತಾರೆಯ ಒಲವನ್ನು ತೋರುವೆ ನೀನಗು ನೀಲಾಂಬರಿ ಚೆಲುವಿನ ತಾರೆಯ ಒಲವನ್ನು ತೋರುವೆ ನೀನಗು ನೀಲಾಂಬರಿ ನಯನ ಮನೋಹರಿಯೇ ಸುಂದರವದನಿ ನಯನ ಮನೋಹರಿಯೇ ಮಂದರ ಗಿರಿಧರ ನರಸೀದಯಾಮಯಿ ರುಕ್ಮಿಣಿ ಮಂದರ ಗಿರಿಧರ ನರಸೀದಯಾಮಯಿ ಸಿಂಧು ತಿಲಕ ಶ್ರೀ ಕಮಲಮುಖಿಯೇ ಸುಂದರಿಯೇ ಆನಂದದ ಸಿರಿಯೇ ಸಿಂಧು ತಿಲಕ ಶ್ರೀ ಕಮಲಮುಖಿಯೇ ಸುಂದರಿಯೇ ಆನಂದದ ಸಿರಿಯೇ ನಯನ ಮನೋಹರಿಯೇ ನಯನ ಮನೋಹರಿಯೇ ನಯನ ಮನೋಹರಿಯೇ ಅಕ್ರೂರ ಮಹಾಪ್ರಭು ಮಹಾಪ್ರಭು ಮಂತ್ರಿ ಶೇಖರ ತಂತ್ರ ಪಾಲಕನೇ ಮಂತ್ರಿ ಶೇಖರ ತಂತ್ರ ಪಾಲಕನೇ ಬೇಳ್ದರಯ ಸೌಖ್ಯವ ಮಂತ್ರಿ ಶೇಖರ ತಂತ್ರ ಪಾಲಕನೇ ಅಕ್ರೂರ ಪ್ರಭು ಕಾಲ ಕಾಲಕ್ಕೆ ಮಳೆಗಳಾಗಿ ಬೆಳೆದು ಪ್ರಜೆಗಳೆಲ್ಲ ಸೌಖ್ಯವ ಕಾಲ ಕಾಲಕ್ಕೆ ಮಳೆಗಳಾಗಿ ಬೆಳೆದು ಪ್ರಜೆಗಳೆಲ್ಲ ಸೌಖ್ಯ ನಳಿನ ಲಾಭನ ಸರಣೆಯಲ್ಲಿ ನಳಿನ ಲಾಭನ ಸ್ಮರಣೆಯಲ್ಲಿ ಕಾಲವರಿತು ಭಜಿಸುತ್ತೀರ್ಪರಿ ಮಂತ್ರಿ ಶೇಖರ ತಂತ್ರ ಪಾಲಕ ಹೇಳ್ದರೆಯ ಸೌಖ್ಯವ ಅಕ್ರೂರ ಮಹಾಪ್ರಭು ನಮ್ಮ ಯಾದವ ರಾಜ್ಯ ಭಾರವು ಯಾವ ರೀತಿಯಲ್ಲಿರುವುದು ವಿಜ್ಞಾಪಿಸನು ಮಹಾಪ್ರಭು ಹೇಳುವಂತ ಅಲಾದರ ಆರಿಸು ಆರಿಸು ರಾಜ್ಯದ ಪರಿಯ ಅಲಾದರ ಆರಿಸು ರಾಜ್ಯದ ಪರಿಯ ಈ ಪರಿಯೊಳು ತಿಳಿಸುವೆ ನಾನು
ಈ ಪರಿಯೊಳು ತಿಳಿಸುವೆ ನಾನು ಅಲದರ ಆರಿಸೋ ಯಾದವ ರಾಜದಿ ಈ ಪರಿ ವಿನೋದವು ಮಹಾಪ್ರಭು ಯಾದವ ರಾಜದಿ ಈ ಪರಿಜಲು ಹರಿಯನು ಸ್ಮರಿಸುತ್ತ ಸುಖದಿಂಬಾಳ್ವರು ಮಹಾಪ್ರಭು ಹರಿಯನು ಸ್ಮರಿಸುತ್ತ ಸುಖದಿಂಬಾಳ್ವರು ಅಲದರ ಆರಿಸು ರಾಜ್ಯದ ಪರಿಯ ಈ ಪರಿಯೊಳು ತಿಳಿಸುವೆ ನಾನು ಅಲದರ ಆರಿಸೋ ಮಹಾಪ್ರಭು ಅಕ್ರೂರ ನಮ್ಮ ಈ ಯಾದವ ರಾಜ್ಯದಲ್ಲಿ ಮಳೆ ಬೆಳೆಗಳಿಂದ ಕೂಡಿ ಪ್ರಜೆಗಳೆಲ್ಲರೂ ಸುಖ ಸಂತೋಷ ಭರಿತರಾಗ್ಯರು ಪ್ರಭು ಮತ್ತೇನಪ್ಪಣೆ ಬೇಷ್ ಬಹಳ ಸಂತೋಷ ನಿನ್ನ ಪೀಠದಲ್ಲಿ ಕುಳಿತುಕೋ ಕೃತವರ್ಮ ಹೋ ಪ್ರಭು ಸೈನ್ಯ ದೀಪ ಸೈನ್ಯವೆಂತೆ ಹೋಗು ಸೈನ್ಯ ದೀಪ ಸೈನ್ಯ ದೀಪ ಸೈನ್ಯವೆಂತೆ ಹೋಗು ಸೈನ್ಯ ದೀಪ ಶತ್ರು ರಾಜರ ಮಗೆ ಕಪಾಕಾಣಿಕೆಯ ಶತ್ರು ರಾಜರ ಮಗೆ ಕಪಾಕಾಣಿಕೆಯ ತಪ್ಪದೆ ತಂದು ಒಪ್ಪಿಸುತ್ತಿಹಾರೆ ತಪ್ಪದೆ ತಂದು ಒಪ್ಪಿಸುತ್ತಿಹಾರೆ ಸೈನ್ಯ ದೀಪ ಸೈನ್ಯವೆಂತೆ ಹೋದು ಸೈನ್ಯ ದೀಪ ಸೈನ್ಯ ದೀಪ ಸೈನ್ಯ ದೀಪ ಕೃತವರ್ಮ ಹೋ ಪ್ರಭು ನಮ್ಮ ಯಾದವ ರಾಜ್ಯ ರಣೋತ್ಸಾಹವು ಯಾವ ರೀತಿಯಲ್ಲಿರುವುದು ಅದನ್ನು ತಿಳಿಸು ವಿಜ್ಞಾಪಿಸುವನು ಮಹಾಪ್ರಭು ಧರಣಿ ಬಿಡು ಬಿಡು ಚಿಂತೆಯ 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 ಮೇರಿ ಮೆರೆಯುವ ವೈರ ವರ್ಗವ ತಾರಿಗೆಲ್ಲದೆ ಜರುಗಳನ್ನಲ್ಲ ಮೇರಿ ಮೆರೆಯುವ ವೈರಿ ವರ್ಗವ ತಾರಿಗೆಲ್ಲದೆ ಜರುಗಳನ್ನಲ್ಲ ಅವರ ಮದವನ್ನು ಮುರಿಯುತ್ತಲೀಗ ಅದಮರ ಮದವನ್ನು ಮುರಿಯುತ್ತಲೀಗ ಮದೊಂದ ಸೈನ್ಯವ ಹಿಂಸುತ್ತದೆ ಮದೊಂದ ಸೈನ್ಯವ ಹಿಂಸುತ್ತದೆ ಮದೊಂದ ಸೈನ್ಯವ ಹಿಂಸುತ್ತದೆ ಅದಮರ ಮದವನ್ನು ಮುರಿಯುತ್ತಲೀಗ ಅದಮರ ಮದವನ್ನು ಮುರಿಯುತ್ತಲೀಗ ಅದಮರ ಮದವನ್ನು ಮುರಿಯುತ್ತಲೀಗ ಅದಮರ ಮದವನ್ನು ಮುರಿಯುತ್ತಲೀಗ ಮದೊಂದು ಸೈನ್ಯವ ಹಿಂಸುತ್ತದೆ ಮದೊಂದು ಸೈನ್ಯವ ಹಿಂಸುತ್ತದೆ ಮದೊಂದು ಸೈನ್ಯವ ಹಿಂಸುತ್ತದೆ ಮಹಾಪ್ರಭು ಚಂಡ ಪ್ರತಾಪದಿಂದ ಮಂಡಲಾಧಿಪತಿಗಳ ಗುಂಡಿಗೆಯನ್ನು ಸೇಲಿ ಅಲದರನಾದ ನಿಮ್ಮ ಕೆಂಪಿಯನ್ನು ಸಾಧಿಸಿ ಕಪ್ಪು ಕಾಣಿಕೆಗಳನ್ನು ತಂದಿರು ಅಲ್ಲದೆ ನಮ್ಮ ಸೈನ್ಯವು ಹೇಗಿರುವುದೆಂದರೆ ಮದಿಸಿದ ಆನೆ ಕಾಲಿಗೆ ಸಿಕ್ಕ ಬಾಳೆಹಣ್ಣಿನಂತೆ ನುಜ್ಜು ಗುಜ್ಜಾಗಿ ಎದರಿ ಹಲ್ಲಾಡಿ ಎದರಿ ಬೆಂಡಾಗಿ ದಿಕ್ಕು ತೋಚದೆ ದಿಗ್ಗಟ್ಟು ದಿಕ್ಕಾಪಾಲಾಗಿ ಓಡಿ ಹೋಗಿರುವರು ಮತ್ತೇನಪ್ಪಣೆ ಬೇಷ್ ಬಹಳ ಸಂತೋಷ ನಿನ್ನ ಪೀಠದಲ್ಲಿ ಕುಳಿತುಕೋ ಅಪ್ಪಣೆ ಪ್ರಭು ಅಕ್ರೂರ ಮಹಾಪ್ರಭು ಕೃತವರ್ಮ ಮಹಾಪ್ರಭು ಎಂತ ದಂಗೆನು ನಾ ಇಂಥ
ಇಂಥ ವೀರರ ಪಡೆದ ನಾನು ಎಂತ ದಂಗನು ನಾ ಎಂತ ದಂಗನು ನಾ ಇಂಥ ವೀರರ ಪಡೆದ ನಾನು ಎಂತ ದಂಗನು ನಾ ಹರನ ಚಿಂತೆ ಮಾಲ್ಪ ಮಂತ್ರಿ ಮಾನರು ಇರಲು ಎನಗೆ ಕಂತು ಹರನ ಚಿಂತೆ ಮಾಲ್ಪ ಮಂತ್ರಿ ಮಾನರು ಇರಲು ಎನಗೆ ವೀರಧೀರರೆ ನಿಮ್ಮ ಶೌರ್ಯಕ್ಕೆ ವೀರಾಧೀರರೆ ನಿಮ್ಮ ಶೌರ್ಯಕ್ಕೆ ಹರುಷಗೊಂಡೆನು ಮನದಲ್ಲಿ ಹರುಷಗೊಂಡೆನು ಮನದಲ್ಲಿ ಎಂತ ಧನ್ಯನು ನಾ ಇಂಥ ವೀರರ ಪಡೆದ ನಾನು ಎಂತ ಧನ್ಯನು ನಾ ಎಂತ ಧನ್ಯನು ನಾ ಎಂತ ಧನ್ಯನು ನಾ ಎಂತ ದಂಗನು ನಾ ಎಂತ ವೀರರ ಪಡೆದ ನಾನು ಎಂತ ದಂಗನು ನಾ ಕಂತು ಹರನ ಚಿಂತೆ ಮಾಲ್ಪ ಮಂತ್ರಿ ಮಾನರು ಇರಲು ಎನಗೆ ಕಂತು ಹರನ ಚಿಂತೆ ಮಾಲ್ಪ ಮಂತ್ರಿ ಮಾನರು ಇರಲು ಎನಗೆ ವೀರಧೀರರೆ ನಿಮ್ಮ ಶೌರ್ಯಕ್ಕೆ ವೀರಾಧೀರರೆ ನಿಮ್ಮ ಶೌರ್ಯಕ್ಕೆ ಹರುಷಗೊಂಡೆನು ಮನದಲ್ಲಿ ಹರುಷಗೊಂಡೆನು ಮನದಲ್ಲಿ ಹರುಷಗೊಂಡೆನು ಮನದಲ್ಲಿ ಜಯವಾಗಲಿ. ಯಾರಲ್ಲಿ? ಏನಪ್ಪಣೆ? ನಿಮ್ಮ ಶಿಷ್ಯನಾದ ದುರ್ಯೋಧನನು ಬರ್ತಿರುವನು. ಏನು ನನ್ನ ಪ್ರಿಯ ಶಿಷ್ಯನಾದ ದುರ್ಯೋಧನ ಬರ್ತಿರುವನೇ? ಹೌದು ಮಾ ಪ್ರಭು. ಆತನನ್ನು ರಾಜ ಮರ್ಯಾದೆಯಿಂದ ಬರಮಾಡಿ. ಗುರುದೇವ ದುರ್ಯೋಧನ, ನಿನಗೆ ಶುಭವಾಗಲಿ. ಬಾ, ಈ ಪೀಠದಲ್ಲಿ ಕುಳಿತುಕೋ. ಆಗಬಹುದು ಗುರುದೇವ. ಯಾರಲ್ಲಿ? ಹೇಳಪ್ಪಣೆ. ರಾಜ ನರ್ತಕಿಯರನ್ನು ಬರಮಾಡಿ. ಆಗಬಹುದು. ಬಾಳಿನ ರಸಮಯ ಸಮಯವಿದೆ, ಬಾಳಿನ ರಸಮಯ ಸಮಯವಿದೆ, ಇದುವೇ ಗಂಧರ್ವ ಗಾನಸುದೆ, ಇದುವೇ ಗಂಧರ್ವ ಗಾನಸುದೆ, ಬಾಳಿನ ರಸಮಯ ಸಮಯವಿದೆ. ಸುರ ಸಂಗೀತವ ಆಡಿ ಸಪ್ತ ಸ್ವರ ಸಂಯೋಜನೆ ಮಾಡಿ, ಸುರ ಸಂಗೀತವ ಆಡಿ ಸಪ್ತ ಸ್ವರ ಸಂಯೋಜನೆ ಮಾಡಿ, ಶ್ರುತಿರಾಗ ತಾಳ ಲಯವೆಲ್ಲ ಕೂಡಿ,
ಸುತಿರಾಗ ತಾಳ ಲಯವೆಲ್ಲ ಕೂಡಿ ನಾದದಿ ಮೋದದಿ ಮೈಮನ ಮರೆಸುವ ನಾದದಿ ಮೋದದಿ ಮೈಮನ ಮರೆಸುವ ನಾದದಿ ಮೋದದಿ ಮೈಮನ ಮರೆಸುವ ಶೃಂಗಾರ ಅದವಿಯ ಮಂಜೂರ ಶೃಂಗಾರ ಅದವಿನಯ ಮಂಜೂರ ಸರಸ್ವದಳು ವಿನೋದದಳು ವಿರಾಜಿಸುವ ಸರಸ್ವದಳು ವಿನೋದದಳು ವಿರಾಜಿಸುವ ಬಾಳಿನ ಸಮಯ ಸಮಯವಿದೆ ತಾಮ್ ಕುದಕ ಜಣು ಧೀಮ್ ಕುದಕ ಜಣು ತಾಮ್ ಕುದಕ ಜಣು ತಕ ಜಣುತ ತಾಮ್ ಕುದಕ ಜಣು ಧೀಮ್ ಕುದಕ ಜಣು ತಾಮ್ ಕುದಕ ಜಣು ತಕ ಜಣುತ ತಕ ಜಣು ತಕ ಜಣು ತಕ ಜಣು ತಕ ಜಣು ತಕ ಜಣು ತಕ ಜಣು ತಕ ಜಣುತ ತಕ ಜಣು ತಕ ಜಣು ತಕ ಜಣು ತಕ ಜಣು ತಕ ಜಣು ತಕ ಜಣು ತಕ ಜಣುತ ತಕ ಜಣು ತಕ ಜಣು ತಕ ಜಣು ತಕ ಜಣು ತಕ ಜಣು ತಕ ಜಣು ತಕ ಜಣುತ ತಕ ಜಣುತ ತಕ ಜಣುತ ತಚ್ಚಂ ಟಾಪ್ ಲೈಟ್ ಹಾಕು ತಕ ಜಂ ತಗಿಡ ಜಾಮ್ ತದಿಗಿಡದು 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 ತಜ್ಜಾಮ್ ತಕ ಜಾಮ್ ತಗಿಡ ಜಾಮ್ ತದಿಗಿಡದು 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 ತಜ್ಜಾಮ್ ತಕದೆ ಮಿದಕ ಜೇಣ ತಕದೆ ಮಿದಕ ಜೇಣ ತಕದೆ ಮಿದಕ ಜೇಣ ತಾಮ್ ತಾಮ್ ತಾ ತಕದೆ ಮಿ ಧಿಮಿದಕ ದೆಮಿ ಧಿಮಿದಕ ದೆಮಿದಕ ಜೇಣ ತಕದೆ ಮಿದಕ ಜೇಣ ತಾಮ್ 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 ತಕದಗಿತ 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 ತಿಗಿಡಜಂ ತಕದಗಿತ 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 ತಿಗಿಡಜಂ ತಕದಗಿತ 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 ತಿಗಿಡಜಂ ತಕದಗಿತ 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 ತಿಗಿಡಜಂ 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 ತಾಮ್ ತತ ಕಿಟ ತಕಿಟ ತಕಿಟ ಧೀಮ್ ತತ ಕಿಟ ತಕಿಟ ತಕಿಟ ತಾಮ್ ತತ ಕಿಟ ತಕಿಟ ತಕಿಟ ಧೀಮ್ ತತ ಕಿಟ ತಕಿಟ 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 ಧೀಮ್ 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 ತಕಿಟ ಧೀಮ್ ದಿಗಿಡ ಧೀಮ್ ತಕ್ಕಿಟ್ಟ ತಿಕ್ಕಿಟ್ಟ ತಕ್ಕಿಟ್ಟ ಧೀಮ್ 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 ತಾಮ್ ತತ ಕಿಟ ತಕಿಟ ತಕಿಟ ಧೀಮ್ ತತ ಕಿಟ ತಕಿಟ ತಕಿಟ ತಾಮ್ ತತ ಕಿಟ ತಕಿಟ ತಕಿಟ ಧೀಮ್ ತತ ಕಿಟ ತಕಿಟ 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 ಧೀಮ್ 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 ಬಾಳಿನ ಸಮಯ ಸಮಯವಿದೆ ಇದುವೇ ಗಂಧರ್ವ ಗಾನ ಸುರೇ ಬಾಳಿನ ಸಮಯ ಬಾಳಿನ ಸಮಯ ಸಮಯವಿದೆ ಕುಂತಾವರ್ಮ ಮಹಾಪ್ರಭು ದುರ್ಯೋಧನ ಗುರುದೇವ ಹಸ್ತಿನಾವತಿಯಲ್ಲಿ ಎಲ್ಲವೂ ಸೌಖ್ಯವೇ? ಎಲ್ಲರೂ ಕ್ಷಮೆಯಿಂದಿರು ಗುರುದೇವ. ನೀನು ಬಂದ ವಿಚಾರವೇನು? ಗುರುದೇವ, ಪಾಂಡವರು ನಮ್ಮ ಯುದ್ಧವು ಸಂಘಟಿಸಿರುವುದು, ಅದರಲ್ಲಿ ನಾನು ನಿಮ್ಮನ್ನು ಅಪೇಕ್ಷಿಸಿ ಇಲ್ಲಿಗೆ ಬಂದಿರೋ ಗುರುದೇವ. ದುರ್ಯೋಧನ, ನೀನು ಕೃಷ್ಣನ ಬಳಿಗೆ ಹೋದ ವಿಚಾರವೇನಾಯಿತು? ಗುರುದೇವ, ನಾನೇ ಬಹು ರಹಸ್ಯವಾಗಿ ಹೋದೆನು. ಆದರೆ ನಾನು ಹೋಗುವುದು ಪಾಂಡವರು ಹೇಗೆ ತಿಳಿಯಿತೋ ನಾ ಕಾಣೆ. ನಾನು ಹೋಗುವುದಕ್ಕೂ ಅರ್ಜುನ ಬರುವುದಕ್ಕೂ ಹೊಂದಿ ಆಯಿತು. ಕೃಷ್ಣನು ಅರ್ಜುನಿಗೆ ಸಹಾಯ ಮಾಡುವುದಾಗಿ ವಾಗ್ದಾನ ಕೊಟ್ಟಿರೋನು. ನಾನು ನಿಮ್ಮನ್ನು ನಿಮ್ಮ ಯಾದವ ಸೈನ್ಯವನ್ನು ಅಪೇಕ್ಷಿಸಿ ಇಲ್ಲಿಗೆ ಬಂದಿರೋ ಗುರುದೇವ. ದುರ್ಯೋಧನ, ನೀನು ಗುಪ್ತವಾಗಿ ಹೋಗಿ ಸರಿ ಸರಿ ನಿನ್ನಯ ಘನ ಸಾಹಸಕ್ಕೆ ಪುರುಷವನಾಂತೆ ಸರಿ ಸರಿ ನಿನ್ನಯ ಘನ ಸಾಹಸಕ್ಕೆ ಕಾರ್ಯಕ್ಕೆ ನಾ ಹರುಷವನಾಂತೆ ಕೌರವೇಂದ್ರ ಶ್ರೀ ಹರಿಯ ಸಹಿತವ ಕೌರವೇಂದ್ರ ಶ್ರೀ ಹರಿಯ ಸಹಿತವ ನೀ ನೆರವು ಮಾಡಿಕೊಳ್ಳೆ. ಕುರುಪತಿಯೇ ವರ ಪಾಂಡವರ ದೊರೆಗುರುಳಿಸಲ್ ಅನುಕೂಲವಿತ್ತು.
ಕುರುಪತಿಯೇ ವರ ಪಾಂಡವರ ದರಗುರುಳಿಸಲು ಅನುಕೂಲವಿತ್ತು ಕೇಳ್. ಸರಿ ಸರಿ ನಿನ್ನಯ ಘನ ಸಾಹಸಕ್ಕೆ ಹರುಷವನಾಂತೆ. ದುರ್ಯೋಧನ, ನೀನು ಗುಪ್ತವಾಗಿ ಹೋಗಿ ಈ ಕಾರ್ಯವನ್ನು ಮಾಡಿಕೊಂಡು ಬಂದದ್ದು ಒಳ್ಳೆಯದೇ ಆಯಿತು. ಆದರೆ ನಾನೇ ಬೇರೆ, ಕೃಷ್ಣನೇ ಬೇರೆಯಾದ ಸಂಗತಿಯು ಅಸಂಗತವಾಯಿತಲ್ಲ. ಗುರುದೇವ, ನಾನೇ ಬಹು ರಹಸ್ಯವಾಗಿ ಹೋದೆನು. ಆದರೆ ಕೃಷ್ಣನ ಅರ್ಜುನ ಸಹಾಯ ಮಾಡುವ ವಾಗ್ದಾನ ಕೊಟ್ಟಿರು. ನಾವು ನಿಮ್ಮನ್ನು ಅಪೇಕ್ಷೆಗೆ ಇಲ್ಲೇ ಬಂದಿರು ಗುರುದೇವ. ದುರ್ಯೋಧನ, ಈ ಯುದ್ಧದಲ್ಲಿ ಶ್ರೀಕೃಷ್ಣನು ಆಯುಧಗಳನ್ನು ಹಿಡಿಯುವುದಿಲ್ಲವೆಂಬುದನ್ನು ನಿಶ್ಚಯಪಡಿಸಿಕೊಂಡು ಬಂದಿರುವೆಯ ತಾನೇ? ಹೌದು ಗುರುದೇವ, ನಿಶ್ಚಯಪಡಿಸಿಕೊಂಡೇ ಬಂದಿರುವೆನು. ಹಾಗಾದರೆ ನಿನ್ನ ಜಯವು ಖಚಿತ. ಮದ್ರ ದೇಶಾಧಿಪತಿಯಾದ ಶಲ್ಯನನ್ನು ನಿನ್ನ ಸೈನ್ಯಕ್ಕೆ ಬಲಪಡಿಸಿಕೋ. ಕೃತವರ್ಮನನ್ನು ಸೈನ್ಯ ಸಮೇತ ನಿನ್ನ ಜೊತೆಯಲ್ಲಿಯೇ ಕರೆದುಕೊಂಡು ಹೋಗು. ಆದರೆ ನಾನು ಬರುವ ತನಕ ರಾಜನ ವಿಚಾರವನ್ನು ಮಂತ್ರಾಲೋಚನೆಗೆ ತರಬೇಡ, ಎಚ್ಚರಿಕೆ. ಹೋಗು ಬಾ ವೀರವರ, ನಿನಗೆ ಶುಭವಾಗಲಿ. ಏನು ಗುರುದೇವ ಬಲರಾಮನು ಬಲವನ್ನು ಒದಗಿದಂತಾಯಿತು. ಇನ್ನು ಹೆಂತಿದ್ದರು ಹೇಗಿದ್ದರು ಈ ದುರ್ಯೋಧನ ಛಲವಿದೆಯಲ್ಲ, ಅದು ಕಗ್ಗಲೆಯಂತೆ ಅಚಲ, ಕಗ್ಗಲೆಯಂತೆ ಅಚಲ. ಪ್ರಪಂಚದ ವ್ಯಾಪಾರವನ್ನು ನೋಡುತ್ತಿದ್ದರೆ ದಿನೇ ದಿನಕ್ಕೂ ಅತಿ ಹೆಚ್ಚುತ್ತಲೇ ಇರುವುದು. ಅದರಲ್ಲಿಯೂ ಅರಿಷಡ್ವರ್ಗಗಳ ವ್ಯಾಪಾರವನ್ನು ವರ್ಣಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಇರಲಿ, ದುರ್ಯೋಧನನು ನನ್ನ ಅಗ್ರಜನ ಬಳಿ ಹೋಗಿ ಯುದ್ಧಕ್ಕೆ ಸಹಾಯ ಕೇಳಿ ಬಂದಿರನು. ಬಲಭದ್ರನು ಅಲಾಯುಧನಾಗಿ ಕೌರವರ ಕಡೆ ನಿಂತು ನಾನು ನಿರಾಯುಧನಾಗಿ ಪಾಂಡವರ ಕಡೆ ನಿಂತರೆ ಉಭಯ ಪಕ್ಷದವರನ್ನು ಗೆಲ್ಲಲು ಸಾಧ್ಯವಿಲ್ಲ. ಇರಲಿ, ಇದಕ್ಕೊಂದು ಉಪಾಯವನ್ನು ಕಲ್ಪಿಸುವೆನು. ಬಲಭದ್ರನು ಬಹಿರ್ಭೂಮಿಗೆ ಹೋಗುವ ಸಮಯದಲ್ಲಿ ನಾನೊಂದು ಗೋವನ್ನು ನಿರ್ಮಿಸಿ ಆ ಗೋವು ಆತನಿಂದಲೇ ಮರಣ ಹೊಂದುವಂತೆ ನಟಿಸಿದರೆ ಅದರ ಪಾಪದ ಫಲಾರ್ಥಕವಾಗಿ ನನ್ನಲ್ಲಿ ಆಲೋಚಿಸಲು ಬರುನು. ಆಗ ನಾನು 21 ದಿನಗಳು ಭೂಪದಕ್ಷಿಣೆಯನ್ನು ಮಾಡುವಂತೆ ಕಲ್ಪಿಸುವೆನು. ಅದೋ ಬಲಭದ್ರನು ಬಹಿರ್ಭೂಮಿಗೆ ಹೊರಟೇ ಇರುವನು. ಯೋಗಮಾಯೆ, ಜಾಗೃತಳಾಗು. ನೀನು ಗೋರೂಪವನ್ನು ಧರಿಸಿ ಬಲಭದ್ರನನ್ನು ಹಿಂಬಾಲಿಸು. ಹೇ ಹೇ ದೂರ ಸರಿ. ಅಯ್ಯೋ, ಇದೇನಿದು? ಒಂದು ಸಣ್ಣ ಶಿಲೆಯಿಂದ ಹೊಡೆದ ಮಾತ್ರಕ್ಕೆ ಈ ಗೋವು ತನ್ನ ಪ್ರಾಣವನ್ನೇ ಕಳೆದುಕೊಂಡಿತಲ್ಲ. ಮುಂದೇನು ಗತಿ? ಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ. ಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ. ಅಯ್ಯೋ, ದೋಷಕ್ಕೆ ಒಳಗಾದೆ. ಘೋರಾರಣ್ಯಧಿ ಗೋ ಮಾತೆಯನು ಕೊಂದೆನು ಕೋಪದಲ್ಲೇ. ಘೋರಾರಣ್ಯದಿ ಗೋ ಮಾತೆಯನು ಕೊಂದೆನು ಕೋಪದಲ್ಲೇ. ಕೊಂದ ಪಾಪಕ್ಕೆ ಪರಿಯನು ಕಾಣದೆ. ಕೊಂದ ಪಾಪಕ್ಕೆ ಪರಿಯನು ಕಾಣದೆ. ನೊಂದೆನು ಮನದಲ್ಲಿ, ನಾನು ನೊಂದೆನು ಮನದಲ್ಲಿ. ಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ. ನಾನು ದೋಷಕ್ಕೆ ಒಳಗಾದೆ. ಘೋರರಣ್ಯದಿ ಗೋ ಮಾತೆಯನು ಕೊಂದೆನು ಕೋಪದಲ್ಲೇ.
ಮಾತೆಯೇನು ಕೊಂದೆನು ಕೋಪದಲ್ಲೇ ಕೊಂದ ಪಾಪಕ್ಕೆ ಪರಿಯೇನು ಕಾಣದೆ ಕೊಂದ ಪಾಪಕ್ಕೆ ಪೊರಿಯೇನು ಕಾಣದೆ ನೊಂದೆನು ಮನದಲ್ಲೇ ನಾನು ನೊಂದೆನು ಮನದಲ್ಲೇ ಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ ಅಯ್ಯೋ ದೋಷಕ್ಕೆ ಒಳಗಾದೆ ಏನು ಮಾಡಲಿ? ಈ ಗೋಹತ್ಯೆ ಪಾಪ ನಿವಾರಣೆಗಾಗಿ ನಾನು ಯಾರಲ್ಲಿ ಮೊರೆ ಹೊಂದಲಿ? ಇರಲಿ, ನನ್ನ ಪ್ರಿಯ ಶಿಷ್ಯನಾದ ಶ್ರೀಕೃಷ್ಣನನ್ನೇ ಕರೆಯುವೆನು. ಸಹೋದರ ಕೃಷ್ಣ, ಕೃಷ್ಣ, ಅಗ್ರಜನಿಗೆ ನಮಸ್ಕರಿಸುವೆನು. ನಿನಗೆ ಶುಭವಾಗಲಿ. ಏಕೆ ಅಗ್ರಜ ಬಹಳ ಚಿಂತೆಯಿಂದಿರುವಿರಲ್ಲ? ಕೃಷ್ಣ, ಅದನ್ನು ಹೇಳಲು ನನಗೆ ಭಯವಾಗುತ್ತಿರುವುದು. ಏಕೆ ಅಗ್ರಜ? ಕೃಷ್ಣ, ನಾನಿಂದು ಬಹಿರ್ಭೂಮಿಗೆ ಹೋಗುತ್ತಿರುವಾಗ ಒಂದು ಗೋವು ನನ್ನನ್ನು ಅಡ್ಡಗಟ್ಟಿತು. ಅದನ್ನು ಬೆದರಿಸಲು ಒಂದು ಸಣ್ಣ ಶಿಲೆಯಿಂದ ಹೊಡೆದ ಮಾತ್ರಕ್ಕೆ ಆ ಗೋವು ತನ್ನ ಪ್ರಾಣವನ್ನೇ ಕಳೆದುಕೊಂಡಿತಲ್ಲ. ಏನು ಗೋವಧೆಯನ್ನು ಮಾಡಿದೆಯ ಅಗ್ರಜ? ನಮ್ಮ ವಂಶಕ್ಕೆ ಕ್ಷೀಣ, ಅತಿ ಭಯಂಕರ. ಮುಂದೇನು ಗತಿ ಅಗ್ರಜ? ತೋರಿಸು ನೀ ಪಥವಾ ಕೃಷ್ಣ, ತೋರಿಸು ನೀ ಪಥವಾ. ತೋರಿಸು ನೀ ಪಥವಾ ಕೃಷ್ಣ, ತೋರಿಸು ನೀ ಪಥವಾ. ಕೃಷ್ಣ, ಹತಭಾಗ್ಯನಾದೆ ಗತಿಯೇನು ತೋಚದೆ. ಹತಭಾಗ್ಯನಾದೆ ಗತಿಯೇನು ತೋಚದೆ. ಮತಿ ಮಂದನಾದೆ ವೃಷಭವ ಹತೆಗೈದು. ಮತಿ ಮಂದನಾದೆ ವೃಷಭವ ಹತೆಗೈದು. ತೋರಿಸು ನೀ ಪಥವಾ ಕೃಷ್ಣ, ತೋರಿಸು ನೀ ಪಥವಾ ಕೃಷ್ಣ, ಕೃಷ್ಣ. ಅಗ್ರಜ, ಕೃಷ್ಣ, ಇದಕ್ಕೆ ಶಾಸ್ತ್ರ ಪ್ರಮಾಣವೇನೆಂದರೆ 21 ದಿನಗಳು ಭೂಪ್ರದಕ್ಷಿಣೆಯನ್ನು ಮಾಡಿ ಹರಿದ್ವಾರ, ಗಯೆ, ಕಾಶಿ, ಕಂಚಿ ಮುಂತಾದ ಪುಣ್ಯಕ್ಷೇತ್ರಗಳನ್ನು ಸಂಚರಿಸಿ ಗಂಗಾ, ಯಮುನಾ, ತುಂಗಭದ್ರಾ, ಕಾವೇರಿ ಮುಂತಾದ ಮಹಾನದಿಗಳಲ್ಲಿ ಸ್ನಾನವನ್ನು ಮಾಡಿ ಭಗವತ್ ಸೇವೆಯನ್ನು ಮಾಡಿದರೆ ಗೋಹತ್ಯ ಪಾಪ ಪರಿಹಾರವಾಗುವುದೆಂದು ನಮ್ಮ ಪೂಜ್ಯ ಮುನಿಗಳಾದ ಶಾಂತಿಪುರ ಮುನಿಗಳು ಹೇಳುತ್ತಿದ್ದರು. ನೀನು ಅದರಂತೆ ನಡೆದರೆ ಗೋಹತ್ಯ ಪಾಪ ಪರಿಹಾರವಾಗುವುದು ಖಂಡಿತ ಅಗ್ರಜ. ಕೃಷ್ಣ, ಅಗ್ರಜ, ಹಾಗಾದರೆ ನಾನು ಈಗಲೇ ಭೂಪ್ರದಕ್ಷಿಣೆ ಹೋಗುವೆನು. ರಾಜ್ಯದ ವಿಚಾರದಲ್ಲಿ ಎಚ್ಚರಿಕೆ ಇರಲಿ. ಹಾಗೆ ಆಗಲಿ. ರಾಜ್ಯದ ವಿಚಾರ ನಾನು ವಹಿಸಿಕೊಳ್ತೇನೆ. ನೀನು ಬೇಗ ಹೊರಡು ಅಗ್ರಜ. ಬರಲಿ ಕೃಷ್ಣ. ಆಗಬಹುದು ಅಗ್ರಜ. ಅಗ್ರಜ, ಈಗ ತಾನೇ ದುರ್ಯೋಧನನಿಗೆ ಸಹಾಯ ಮಾಡುವುದೆಂದು ಹೇಳಿ ನೀವು ಭೂಪ್ರದಕ್ಷಿಣೆಗೆ ಹೊರಟ್ರೆ ಅವನ ಗತಿ? ಕೃಷ್ಣ, ಈ ಗೋಹತ್ಯ ಪಾಪ ನಿವಾರಣೆ ಮಾಡಿಕೊಂಡರೆ ನನಗೆ ಅಷ್ಟೇ ಸಾಕಾಗಿದೆ. ಪಾಂಡವರು ಕೌರವರು ಓಡಾಡಿ ಮಡಿಯಲಿ. ಆದ್ದರಿಂದ ನನಗಾಗತಕ್ಕದ್ದೇನಿದೆ ಕೃಷ್ಣ? ನಾನಿನ್ನು ಬರಲೇ? ಆಗಬಹುದು ಅಗ್ರಜ. ನನಗೆ ಬೇಕಾದದ್ದು ಇದು. ಅಗ್ರಜನು 21 ದಿನಗಳು ಭೂಪ್ರದಕ್ಷಿಣೆಯನ್ನು ಮುಗಿಸಿಕೊಂಡು ಬರೋದ್ರೊಳಗಾಗಿ ನಾನು ಮಹಾಭಾರತ ಯುದ್ಧವನ್ನು 18 ದಿನಗಳಲ್ಲಿ ಮುಗಿಸುತ್ತೇನೆ.